ರಾಧಿಕಾಗೂ ಒಂದು ಲವ್ ಆಗುತ್ತೆ. ಸೊ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಸೊ ಎಲ್ಲದ್ರ ಬಗ್ಗೆ ಹೇಳಿದ್ರು, ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದಾರೆ ಅವ್ರ ಹಸ್ಬೆಂಡ್ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಫುಲ್ ಲೆಂತ್ ಇಂಟರ್ವ್ಯೂ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಜೊತೆಗೆ ರಾಧಿಕಾ ರಾವ್ ಅವರ ಪತಿ ಪರಮೇಶ್ವರ ಆಕರ್ಷ್ ಭಟ್, ದಿ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್, ಹಾಗೇನೆ ಮೈಂಡ್ ರೀಡರ್ ಕೂಡ ಅಂತೆ. ಸ್ವಲ್ಪ ಭಯ ಆಗ್ತಾ ಇದೆ. ಆಕರ್ಷ್ ಭಟ್, ವೆಲ್ಕಮ್ ಟು ಮೈ ಶೋ. ಸೊ ಎಷ್ಟು ಖುಷಿ ಇದೆ ರಾಧಿಕಾ ಅವರು ನಿಮ್ಮ ಜೀವನದಲ್ಲಿ ಬಂದಿರೋದಕ್ಕೆ. ನಾನು ಆ್ಯಕ್ಚುಲಿ ಏನು ಹೇಳ್ತಾರೆ, ತುಂಬ ಸ್ಪಿರಿಚುವಲ್ ಸೈಡಲ್ಲಿ ಜಾಸ್ತಿ ಇದ್ದೆ. ನಾನು ಆ್ಯಕ್ಚುಲಿ ಮದುವೆ ಆಗೋ ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ಆಲ್ಮೋಸ್ಟ್ ಮಾಂಕ್ ಆಗುವ ಸ್ಟೇಜಲ್ಲಿ ಇದೆ. ಒಂದು ಬುದ್ಧಿಸ್ಟ್ ಮಾನೆಸ್ಟ್ರಿಯಲ್ಲಿ ಹೋಗಿ ನಾನು ಮ್ಯಾಜಿಕ್ ಮೆಂಟಲಿಸಮ್ ಎಲ್ಲ ಬಿಟ್ಟು, ನಾನು ಕರಿಯರನ್ನು ಬಿಟ್ಟು ನಾನು ಆ್ಯಕ್ಚುಲಿ ಒಂದು ಏನು ಹೇಳ್ತಾರೆ ಮಾಂಕ್ ಸ್ಟೇಜಿಗೆ ರೀಚ್ ಆಗಿದ್ದೆ. ಸೊ ಆವಾಗ ಮಾಯೆ ಬಿಡ್ತದ ಅಲ್ವಾ? ಮಾಯೆ ಹೇಳ್ತೀನಿ, ನೀನು ಅಷ್ಟು ಬೇಗ ಹೇಗೆ ದೇವ್ರ ಹತ್ರ ಹೋಗ್ತೀನಿ, ನೀನು ಸ್ವಲ್ಪ ನಿಂಗೆ ಆಟ ಆಡಿಸ್ಬೇಕಲ್ಲ ಅಂತ ರಾಧಿಕಾನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೇಗೆ ಫಸ್ಟ್ ಮೀಟ್ ಹೇಗಾಯ್ತು? ಯಾವಾಗ ನೋಡಿದ್ರಿ ಅವ್ರನ್ನ? ಫಸ್ಟ್ ನಾನು ಮೀಟ್ ಆಗಿದ್ದು, ನಮ್ದು ಇಬ್ಬರದ್ದು ಒಂದು ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ. ಶಿ ಈಸ್ ಆಲ್ಸೋ ಅನ್ ಆಕ್ಟ್ರೆಸ್ ಆಕ್ಚುಲಿ. ಸೊ ಅವಳದು ಮೂಲಕ ನನಗೆ ಪರಿಚಯ ಆಗಿದೆ ಅವ್ರದ್ದು. ಸೊ ಐ ಮೆಟ್ ಹರ್ ಅಟ್ ಅ ಕ್ಯಾಫೆ ಇನ್ ಬನಶಂಕರಿ. ಸೊ ಅವಾಗ ಎಷ್ಟು ಮಕ್ಕಳಟಿಗೆ ಇತ್ತು ಅಂದ್ರೆ ಇವಳ ಹತ್ರ ಈಗಲೂ ಸ್ವಲ್ಪ ಹಾಗೇನೆ ಇದ್ದಾಳೆ. ಬಟ್ ಅವಾಗಕ್ಕಿಂತ ಒಂದು ತುಂಬಾ ಒಂದು 60-70% ಮೆಲೋಡಾನ್ ಆಗಿದ್ದಾಳೆ. ಅವಾಗ ತುಂಬಾ ಏನ್ ಹೇಳಿದ್ಲು, ಮಿಸ್ಚಿವಸ್ ಇದ್ಲು, ತುಂಬಾ ನಾಟಿ ಇದ್ಲು. ಅಂಡ್ ನಾನು ಮ್ಯಾಜಿಕ್ ಎಲ್ಲ ಪರ್ಫಾರ್ಮ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಟ್ರಿಕ್ ಅಲ್ಲಿ ನಾನು ಮ್ಯಾಜಿಕ್ ಯೂಸ್ ಮಾಡಿ ಒಂದು ನಂಬರ್ ಅಂತ ತಗೊಂಡಿದ್ದೆ. ಅಲ್ಲೂ ಮ್ಯಾಜಿಕ್ ಆಗೋಯ್ತು ನಂಬರ್ ತಗೊಳ್ಳೋದ್ರಲ್ಲೂ. ನಾವು ಫ್ರೆಂಡ್ಸ್ ಆಗಿದ್ವಿ. ತಾಯಿ ಕೂಡ ಹೇಳ್ತಾ ಇದ್ರು, ನೀನು ಅವ್ರ ಮ್ಯಾಟ್ರಿಮೋನಿಲಿ ನಂದು ಪ್ರೊಫೈಲ್ ಹಾಕ್ಲಿಕ್ಕೆ ಹೇಳಿದ್ರು. ಅವ್ರಿಗೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಭಯ. ಸೊ ನಾನು ಹೇಳಿದೆ, ನಾನು ಪೀಸ್ಫುಲ್ ಆಗಿದ್ರೆ ನಿಂಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಬಟ್ ಅವರು ಐ ಡಿಡ್ ನಾಟ್ ಕಮಿಟ್ ಎನಿಥಿಂಗ್. ಓಕೆ. ಸೊ ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದೆ ನಂದು ಪ್ರೊಫೈಲ್ ಅನ್ನು. ಫಸ್ಟ್ ಆಫ್ ಆಲ್ ನಮ್ದು ಬ್ರಾಹ್ಮಿನ್ ಕಮ್ಯುನಿಟಿಯಲ್ಲಿ ನಂದು ಪ್ರೊಫೆಷನ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಮೆಜಿಷಿಯನ್ ಅಂದ್ರೆ ಯಾರು, ಅದು ಬಾಯಿಂದೆಲ್ಲ ರಿಬ್ಬನ್ ತೆಗಿತಾರಲ್ಲ ಅವ್ರ ಅಂತೆಲ್ಲ ಕೇಳ್ತಾ ಇದ್ರು. ಸೊ ನಾನು ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಆಗಿ ಮೆಜಿಷಿಯನ್ ಅಂತ ಹೇಳಿ ಯಾರು ಪ್ರೊಫೈಲ್ ಅಪ್ರೂವ್ ಮಾಡ್ತಾ ಇರಲಿಲ್ಲ. ಮತ್ತೆ ಕೆಲವು ಹುಡುಗಿಯರ ಪ್ರೊಫೈಲ್ ನೋಡ್ತೇನೆ ನಾನು. ಸೊ ನಂಗೂ ಯಾವ್ದು ಮ್ಯಾಚ್ ಆಗ್ತಾ ಇರಲಿಲ್ಲ. ನಂಗೆ ಒಂದು 2 ಪ್ರೊಫೈಲ್ಸ್ ಇಷ್ಟ ಆಗಿತ್ತು, ಬಟ್ ಅವ್ರಿಗೆ ನನ್ನ ಪ್ರೊಫೆಷನ್ ಇಷ್ಟ ಆಗ್ಲಿಲ್ಲ. ಅವಾಗ ನಾನು ಆಲ್ರೆಡಿ ಇವಳ ಜೊತೆ ಒಂದು 1 month ಫ್ರೆಂಡ್ಶಿಪ್ ಇತ್ತು ನಂದು. ನಾನು ಸುಮ್ಮನೆ ಕ್ಯಾಶುಲಿ ಒಂದಿನ ನಾನು ತಾಯಿ ಹತ್ರ ಮಾತಾಡ್ತಿರುವಾಗ ನಮ್ಮಿಬ್ರದ್ದು ಮ್ಯೂಚುವಲ್ ಫ್ರೆಂಡ್ ರಶ್ಮಿತಾ ಮತ್ತೆ ಇವಳ ಜೊತೆ ನಾನು ಫೋಟೋ ತಗೊಂಡಿದ್ದು ತೋರಿಸ್ತಾ ಇದ್ದೆ ತಾಯಿಗೆ, ತಂಗಿಗೆ. ತಾಯಿ ಅವಾಗ ನೋಡಿ ಹೇಳಿದ್ರು, ಒಂದು ಬ್ರಾಹ್ಮಿನ್ ಹುಡುಗಿ, ಇಷ್ಟು ಚೆನ್ನಾಗಿರೋ ಹುಡುಗಿ ನಿಂದು ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ನೀನ್ ಮ್ಯಾಟ್ರಿಮೋನಿ ಲೇಟ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಅಲ್ಲಿಂದ ಆಕ್ಚುಲಿ ಐ ಸ್ಟಾರ್ಟೆಡ್ ಆಕ್ಚುಲಿ. ಸೊ ನಿಮ್ಮ ಅಮ್ಮನೇ ಬೇಸ್ ಹಾಕೊಟ್ಟಿದ್ದ ಇವ್ರನ್ನ ಪ್ರೀತಿ ಮಾಡೋ ತರ ಮಾಡಿದ್ದು ಅಮ್ಮ ಅಂತ ಹೇಳ್ಬೋದಾ? ಕ್ರೆಡಿಟ್ ಅಮ್ಮಂಗ? ನಂಗೂ ಸ್ವಲ್ಪ ಕ್ರಶ್ ಇತ್ತು, ಬಟ್ ಸೆಲೆಬ್ರಿಟಿ ಅಲ್ಲ ಮಾರೆ. ನಾವೆಲ್ಲ ಏನ್ ಹೇಳ್ತಾರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನಾವು ಫೇಮಸ್ ಇದ್ದೀವಿ, ಬಟ್ ಇವರು ಮಾಸ್ ಲೆವೆಲ್ ಅಲ್ಲಿ ಫೇಮಸ್ ಇದ್ದಾರೆ. ಸೊ ಯಾ ಐ ವಾಸ್ ಲೈಕ್ ಓಕೆ, ಬಟ್ ದೆನ್ ಐ ವಾಸ್ ನಾಟ್ ಶೂರ್. ಸೊ ಫಿಯರ್ ಆಫ್ ರಿಜೆಕ್ಷನ್ ಇತ್ತು ನನ್ನಲ್ಲಿ. ಬಟ್ ತಾಯಿ ಹೇಳಿದ ನಂತರ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ದೆನ್ ಅದೇ ಜುಲೈ 2019 ಜುಲೈ 2 ಒಂದು ಸ್ಟುಪಿಡ್ ರೀತಿಯಲ್ಲಿ ಪ್ರಪೋಸ್ ಮಾಡಿದೆ. ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಅದು ಶಾಕ್ ಆಯ್ತು ನಂಗೆ. ಅವ್ರಿಗೆ ಮುಂಚೆನೇ ಇಷ್ಟ ಇತ್ತು. ಲಿಟ್ರಲಿ ಡೈಲಿ ಮೀಟ್ ಮಾಡ್ತಾ ಇದ್ವಿ. ನಾನು ಫೋನ್ ಮಾಡ್ತಿದ್ದೆ, ಇಲ್ಲ ಅವ್ರು ಫೋನ್ ಮಾಡಿ, ಅದು ಫ್ರೆಂಡ್ಸ್ ಎಲ್ಲ ಇದ್ವಿ, ಏನು ಪ್ರಪೋಸ್ ಎಲ್ಲ ಏನು ಮಾಡಿರ್ಲಿಲ್ಲ. ಆಗ ಡೈಲಿ ಮೀಟ್ ಮಾಡ್ತಾ ಇದ್ವಿ ಆ ಕೆಫೆಯಲ್ಲಿ. ಆ ಕೆಫೆ ಒಳ್ಳೆ ನಮ್ಗೆ ಮನೆ ತರನೇ ಆಗ್ಬಿಟ್ಟಿತ್ತು. ಡೈಲಿ ಶೂಟ್ ಮುಗಿಸ್ಕೊಂಬರೋದು. ನಾನು ಇವ್ರನ್ನ ಆಗ ಡ್ಯಾಡಿ ಅಂತ ಕರಿತಿದ್ದೆ. ಇವ್ರೇನ್ ಕರಿತಾ ಇದ್ರು ನಿಮ್ಮನ್ನ? ಇವ್ರು ಆಗ್ಲೂ ರಾಧಿಕಾನೇ, ಈಗ್ಲೂ ರಾಧಿಕಾನೇ. ಈಗ್ಲಾದ್ರೂ ಏನಾದ್ರು ಚೇಂಜ್ ಮಾಡಪ್ಪ ಅಂತ ಕೇಳ್ತಿದ್ದೀನಿ. ಪ್ರೀತಿನ ಒಂದ್ ಬೇಬಿನ ಏನೂ ಇಲ್ಲ, ಅಟ್ಲೀಸ್ಟ್ ಬೇಬಿ ಆದ್ರೂ. ಏನಕ್ಕೆ ಸರ್, ಏನಕ್ಕೆ ಅಷ್ಟು ಬೇಜಾರು ಯಾಕೆ ಮಾಡ್ತಾರೆ? ಏನೋ ಕರೆಯತ್ತಾನೆ ಪ್ರೀತಿ. I think I'm too shy to call. ಅಟ್ಲೀಸ್ಟ್ ಅವ್ರು ಕೇಳಿದಾಗ ಮನೇಲಿ ನೀವು ಫುಲ್ ಧಾರ್ಮಿಕ ಅಂಶಗಳೆಲ್ಲ ತಲೆಯಲ್ಲಿ ಇತ್ತು, ಅದೊಂದ್ ಕಡೆ. ಇವರು ನಿಮ್ಗೆ ಯಾಕೆ ಇಷ್ಟ? ಅಮ್ಮ ಹೇಳಿದ್ರು ಓಕೆ, ಚೆನ್ನಾಗಿದ್ದಾರೆ ಓಕೆ, ಬಟ್ ಒಬ್ರು ಲೈಫ್ ಪಾರ್ಟ್ನರ್ ಅಂತ ನೀವು ಜೀವನದ ಪರ್ಯಂತ ನಿಮ್ ಜೊತೆಗೆ ಒಬ್ರು ಇರ್ತಾರೆ ಅಂದ್ರೆ ಏನಾದ್ರೂ ಒಂದಿಷ್ಟು ಇಷ್ಟ ಆಗಿರ್ಬೇಕು ಅವರಲ್ಲಿ. ಕ್ವಾಲಿಟೀಸ್ ಏನು?
ಸೊ ನಾನು ಆಕ್ಚುಲಿ ನಂದು ಪ್ರೊಫೆಷನ್ ಎಂಟರ್ಟೈನ್ಮೆಂಟ್ ಆಗಿದ್ರಿಂದ ನನಗೆ ತುಂಬಾ ಹುಡುಗಿಯರು ನನ್ನನ್ನು ಇಷ್ಟಪಡ್ತಾ ಇದ್ರು ಬಿಕಾಸ್ ಮ್ಯಾಜಿಕ್ ಈಸ್ ಅ ವೆರಿ ಏನ್ ಹೇಳ್ತಾರೆ ವೆರಿ ಎಕ್ಸ್ಕ್ಲೂಸಿವ್, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆರ್ಟ್ ಫಾರ್ಮ್. ಅದನ್ನ ನೋಡಿದ್ರೆ ಜನರೆಲ್ಲ ತುಂಬಾ ಇಂಪ್ರೆಸ್ ಆಗ್ತಾರೆ ಬೇಗ. ಓಕೆ, ಅಂಡ್ ತುಂಬಾ ಹುಡುಗಿಯರು ನಂಗೆ ಆಕ್ಚುಲಿ ಇಷ್ಟಪಡ್ತಾ ಇದ್ರು ಅಂಡ್ ದೇ ವಾಂಟೆಡ್ ಟು date me, get in She a already relationship. started feeling jealous. They wanted to get in a relationship with me, but see, ನಾನು ಹುಡುಕ್ತಿರೋ ಕೆಲವು ಕ್ವಾಲಿಟೀಸ್ ಫ್ಯಾಮಿಲಿ ವುಮನ್ ಕ್ವಾಲಿಟೀಸ್ ನಂಗೆ ಅವರಲ್ಲಿ ನಂಗೆ ಒಂದು ಅದು ಕಾಣ್ತಾ ಇರಲಿಲ್ಲ. ಇನ್ನಂದ್ರೆ ಸಮಥಿಂಗ್ ವಾಸ್ ನಾಟ್ ಮ್ಯಾಚಿಂಗ್, ಏನೋ ಒಂದು ಸಿಂಕ್ ಇರಲಿಲ್ಲ. ಮೇ ಬಿ ದೇ ವರ್ ನಾಟ್ ಲೈಕ್ ಆನ್ ಪಾರ್ ವಿತ್ ಮೀ. ನಂದು ಕೆಲವು ಇಂಟ್ರೆಸ್ಟ್ ಮತ್ತೆ ಅವ್ರದ್ದು ಇಂಟ್ರೆಸ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಐ ಡೋಂಟ್ ನೋ, ಏನಾದರೂ ಒಂದು ಕ್ವಾಲಿಟೀಸ್ ಮಿಸ್ ಮ್ಯಾಚ್ ಇತ್ತು. ಸೊ ಇವಳಲ್ಲಿ ನಂಗೆ ಏನ್ ಹೇಳ್ತಾರೆ ಒಂದು ಪ್ರಾಪರ್ ಫ್ಯಾಮಿಲಿ ಫೀಲ್ ಇತ್ತು. ಸೊ ಶಿ ಈಸ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ನಂಗೆ ಫೀಲ್ ಆಯ್ತು, ನಂಬರ್ ಒನ್. ಅಂಡ್ ಇನ್ನೊಂದು ಏನಂದ್ರೆ, ಸೊ ಇವಳು ತುಂಬಾ ಏನ್ ಹೇಳ್ತಾರೆ ಅಫೆಕ್ಷನೇಟ್ ಇದ್ದಾಳೆ. ಶಿ ಈಸ್ ವೆರಿ ಅಫೆಕ್ಷನೇಟ್ ಅಂಡ್ ಕ್ಯಾರಿಂಗ್. ಈ ಜನರೇಷನ್ ಅಲ್ಲಿ ಮೆನ್ ಆಗ್ಲಿ ವುಮೆನ್ ಆಗ್ಲಿ ರಿಲೇಶನ್ಶಿಪ್ ಇಂದ ರಿಲೇಶನ್ಶಿಪ್ಗೆ ಹೀಗೆ ಹಾರ್ತಾರೆ, ರೈಟ್? ಸೊ ನಂಗೆ ಆ ಫಿಯರ್ ಇತ್ತು, ಲೈಕ್ ಸೆಲೆಬ್ರಿಟಿ ಬೇರೆ ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ, ಸೊ ಅದೆಲ್ಲ ಫಿಯರ್ ಇತ್ತು. ಸೊ ಐ ಟುಕ್ ಮೈ ಟೈಮ್, ಬಟ್ ದೆನ್ ಏನ್ ಹೇಳ್ತಾರೆ ಶಿ ವಾನ್ ದ ಟೆಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಆ ಕಾನ್ಸ್ಟೆಂಟ್ ಏನ್ ಹೇಳ್ತಾರೆ ಅಟ್ಯಾಚ್ಮೆಂಟ್ ಅವಳು ತೋರಿಸ್ತಾ ಇದ್ಲು ನಂಗೆ. ಅದ್ರಲ್ಲಿ ನಂಗೆ ಗೊತ್ತಾಯ್ತು ದಟ್ ದಿಸ್ ಇಸ್ ನಾಟ್ ಅ ಗರ್ಲ್ ಹೂ ವಿಲ್ ಗಿವ್ ಅಪ್ ಆನ್ ಮೀ ಈಸಿಲಿ ಆರ್ ಸಮಥಿಂಗ್, ರೈಟ್? ಸೊ ಫ್ಯಾಮಿಲಿ ಓರಿಯೆಂಟೆಡ್ ಫೀಲ್ ಇದು ಎಲ್ಲ ಸೇರಿ ಐ ಥಿಂಕ್ ಐ ಡಿಸೈಡೆಡ್, ಐ ಟುಕ್ ಅ ಲೀಪ್ ಆಫ್ ಫೇತ್ ಅಂಡ್ ಇಟ್ ವರ್ಕ್ಡ್. ಗ್ರೇಟ್ ಗ್ರೇಟ್. ಸೊ ನಿಮಗೆ ಇವ್ರನ್ನ ಚೂಸ್ ಮಾಡಬೇಕು ಲೈಫ್ ಪಾರ್ಟ್ನರ್ ಆಗಿ ಅಂತ ಅನ್ಸಿದ್ದು ಮೂಮೆಂಟ್ ಯಾವಾಗ, ಏನು ಇಷ್ಟ ಆಯಿತು? ನನಗೆ ಫಸ್ಟ್ ನಂಗೆ ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ. ಯಾರನ್ನ ಮೀಟ್ ಮಾಡಿದ್ರು ನನ್ನನ್ನು ಫಸ್ಟ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹಗ್ ಮಾಡೋರು. ಆ್ಯಂಡ್ ಆ ಥರ ನನ್ಗೆ ಬರೀ ಇಷ್ಟ ಆಗ್ತಿರಲಿಲ್ಲ, ನಂಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಅವ್ರ ವೈಬ್ಸ್ ಎಲ್ಲ. ನಂಗೆ ಆ ಥರ ಇರಬಾರ್ದು, ನಂಗೆ ಮುಟ್ಟು ಮಾತಾಡ್ಸೋದು ನಂಗೆ ಆಗೋದೇ ಇಲ್ಲ. ಸೊ ಇವ್ರು ನನಗೆ ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ. ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದರು, ನನ್ನನ್ನು ಮುಟ್ಟು ಮಾತಾಡ್ಸಿಲ್ಲ. ಸೊ ಈ ಥರ ಎಲ್ಲ. ಆ್ಯಂಡ್ ಅವರಿಗೆ ತುಂಬ ಚೆನ್ನಾಗಿ ಪ್ರೀತಿ ತೋರಿಸ್ತಾ ಇದ್ರು, ಕೇರ್ ಮಾಡ್ತಿದ್ರು. ನೀನೇನೇ ಮಾಡು ನಾನು ಇದ್ದೀನಿ ಅನ್ನೋ ಥರ, ಫ್ರೆಂಡ್ ಝೋನಲ್ಲಿ ಇರಬೇಕಾದ್ರೇ. ಸೊ ಮದುವೆ ಆದರೆ ಇಲ್ಲ ಲವ್ ಮಾಡಿದ್ರೆ ನಾನು ಎಷ್ಟು ಪ್ರೊಟೆಕ್ಟ್ ಮಾಡ್ಬೋದು ಅಂತೆಲ್ಲ ನನಗೆ ಆ ಇದರಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಆ್ಯಸ್ ಎ ಪರ್ಸನ್ ಆಲ್ಸೋ ತುಂಬ ಒಳ್ಳೆಯವರು, ಪಾಸಿಟಿವ್ ಪರ್ಸನ್. ನೆಗೆಟಿವಿಟಿ ಅನ್ನೋದೇ ಇಲ್ಲ, ನೆಗೆಟಿವ್ ಥಾಟ್ಸ್ ಬರಲ್ಲ. ಕೋಪಿಷ್ಟ ಅದು ಬೇರೆ. ಲೈಕ್ವೈಸ್. ಸೊ ಅವ್ರ ಪ್ರೊಫೆಷನ್ ಎಲ್ಲ ನಿಮ್ಗೆ ಓಕೆ ಆಗಿತ್ತು, ಆಸ್ ಅ ಪರ್ಸನ್ ನೀವು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ರಿ ಅಂತ. ಓಕೆ. ಸೊ ಏನಾದ್ರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ, ಅಂದ್ರೆ ಲವ್ ಮಾಡ್ತಾ ಇದ್ದ ಆ ಟೈಮ್ಗೂ ಆಫ್ಟರ್ ಮ್ಯಾರೇಜ್ಗೂ ಸೊ ಏನಾದ್ರೂ ವ್ಯತ್ಯಾಸ ಆಗಿದ್ಯಾ? ಡೆಫಿನೆಟ್ಲಿ ಇದೆ. ನಾವು ಜಗಳ ಮಾಡ್ತೀವಿ, ಬಟ್ ಏನ್ ಗೊತ್ತಾ, ನಾವು ಜಗಳ ಮಾಡ್ಬಿಟ್ಟು ಮಾತ್ಬಿಡ್ತೀವಿ, ಆಗಲ್ಲ ಮಾತಾಡ್ಸಲ್ಲ ನಾನು ಅಂತೆಲ್ಲ ಮಾತ್ಬಿಡ್ತೀವಿ. ಏನಾದ್ರೂ ಒಂದು ಸಿಚುಯೇಷನ್ ಬರುತ್ತೆ, ನಮ್ಮಿಬ್ರನ್ನ ಹಂಗೆ ಮಾತಾಡ್ಸೋ ತರ ಮಾಡುತ್ತೆ. ಹೊರಗಡೆಯಿಂದ ಯಾರಾದ್ರೂ ಬಂದ್ಬಿಟ್ಟು ಬೆಲ್ ಮಾಡ್ಬಿಡ್ತಾರೆ, ಏನಾದ್ರೂ ಕೇಳ್ತಾರೆ, ಆಗ ಮಾತಾಡ್ಬಿಡ್ತೀವಿ. ಇಲ್ಲ ಮಗ ಬಂದ್ಬಿಡ್ತಾನೆ, ಈಗ ಮಗ. ಸೊ ಏನಾದ್ರೂ ಒಂದು ಸಿಚುಯೇಷನ್ ಬರುತ್ತೆ, ಮಾತಾಡ್ಬಿಡ್ತೀವಿ, ಆಮೇಲೆ ಸರಿ ಹೋಗ್ತೀವಿ. ಅದು ಜಗಳ ಆಡಿದೆಲ್ಲ ಮರ್ತು ಹೋಗ್ತೀವಿ. ಸೊ ಒಬ್ರಿಗೊಬ್ರು ಟೈಮ್ ಹೇಗೆ ಕೊಟ್ಕೋತೀರಾ, ಎಷ್ಟು ಟೈಮ್ ಕೊಟ್ಕೋತೀರಾ ಒಬ್ರಿಗೊಬ್ರು? ಸೊ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೇಳಿರೋ ಪ್ರಕಾರ ಅತಿ ಹೆಚ್ಚು ಕಪಲ್ ಮಧ್ಯೆ ಜಗಳ ಆಗೋದೇ ಇದೇ ಕಾರಣಕ್ಕೆ, ನೀನು ನಂಗೆ ಟೈಮ್ ಕೊಡಲ್ಲ. ಇವ್ರು ನನಗೆ ತುಂಬಾ ಟೈಮ್ ಕೊಡ್ತಾರೆ, ಆದ್ರೂ ನನಗೆ ಟೈಮ್ ಕೊಡಲ್ಲ ಅನ್ನೋ ಫೀಲಿಂಗ್, ನನಗೆ ಸಾಲಲ್ಲ ಅಂತ. ಪ್ರೂಫ್, ದಿಸ್ ಇಸ್ ಅ ವಿಡಿಯೋ ಪ್ರೂಫ್. ನೀ ನನಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನಾನು ಅವಾಗ ತೋರಿಸ್ತಾ ಇರ್ತೇನೆ ನಿಂಗೆ. ಓಕೆ, ಸೊ ಎಲ್ಲ ನಂದು ಪ್ರೊಫೆಷನ್ ಒಂದು ಬ್ಲೆಸ್ಸಿಂಗ್ ಏನಂದ್ರೆ ನಾನು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೇನೆ. ಕಾರ್ಪೊರೇಟ್ ಇವೆಂಟ್ಸ್ ಬರುವಾಗ ಐ ಟ್ರಾವೆಲ್ ಅಂಡ್ ಐ ಪರ್ಫಾರ್ಮ್ ಅಂಡ್ ಕಮ್ ಬ್ಯಾಕ್. ಇಲ್ಲಾಂದ್ರೆ ನಾನು ಮನೇಲಿ ಇರ್ತೀನಿ ಯೂಶಲಿ. ಐ ವಿಲ್ ಬಿ ಡೂಯಿಂಗ್ ಮೈ ರಿಸರ್ಚ್ ಇನ್ ಮ್ಯಾಜಿಕ್, ಸ್ಪಿರಿಚುವಾಲಿಟಿ ಅದೆಲ್ಲ. ಐ ಹ್ಯಾವ್ ಅ ಸ್ಪಿರಿಚುವಲ್ ಪ್ರೋಗ್ರಾಮ್ ಆಲ್ಸೋ ಒಂದು ಸೈಡಲ್ಲಿ. ಸೊ ಅದು ಸೈಡಲ್ಲಿ ನಡೀತಾ ಇದೆ. ಐ ಹ್ಯಾವ್ ಇನಫ್ ಟೈಮ್ ಫಾರ್ ಮೈ ವೈಫ್ ಆ್ಯಂಡ್ ಫಾರ್ ಮೈ ಸನ್. ಓಕೆ, ಸೊ ನಾನು ಇವಳಿಗೆ ಹೇಳ್ತೀನಿ, ನಾನು ಇಷ್ಟು ಟೈಮ್ ಕೊಟ್ಟು ಸಹ ನೀನು ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳ್ತೀನಿ, ರೈಟ್? ವಾಟ್ ಇಫ್ ಐ ವಾಸ್ ಇನ್ ಅನ್ ಐ ಟಿ ಜಾಬ್? ವಾಟ್ ಇಫ್ ಐ ವಾಸ್ ಇನ್ ಅನ್ ಐ ಟಿ ಜಾಬ್? ಬೆಳಿಗ್ಗೆ ಒಂದು 8 ಗಂಟೆಗೆ ಹೊರಟು ಆ ಟ್ರಾಫಿಕ್ ಎಲ್ಲ ರಾತ್ರಿ ಬರ್ತಾರೆ ಇವಾಗ. ಸೊ ಅವಾಗ ಏನ್ ಮಾಡ್ತಿದ್ವಿ ಇವಳು, ರೈಟ್? ಕರೆಕ್ಟ್. ಸೊ ಹೇಗೆ ಏನ್ ಮ್ಯಾಜಿಕ್ ಮಾಡಿದ್ರಿ ಅವ್ರು? ಮ್ಯಾಜಿಕ್ ಮಾಡಿ ಅವ್ರ ನಂಬರ್ ಕಲೆಕ್ಟ್ ಮಾಡಿದ್ರಿ ಅಂದ್ರೆ ಏನ್ ಮ್ಯಾಜಿಕ್ ಮಾಡಿದ್ರಿ? ಸೊ ಬೇಸಿಕಲಿ ನಂದು ಫೋನಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೆ. ಅದರಲ್ಲಿ ನಾನು ಇವಳ ಹತ್ರ ಒಂದು ನಂಬರ್ ಟೈಪ್ ಮಾಡ್ಲಿಕ್ಕೆ ಹೇಳಿದ್ದೆ, ಮತ್ತೆ ರಶ್ಮಿತಾ ಹತ್ರ ಒಂದು ನಂಬರ್ ಟೈಪ್ ಮಾಡ್ಲಿಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ. ರ್ಯಾಂಡಮ್ ನಂಬರ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ. ಅಂಡ್ ನಾನು ಯಾವ್ದು ನಂಬರ್ ಪಂಚನ್ ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದು. ಅಂಡ್ ಅಟ್ ದಿ ಎಂಡ್ ರಿಸಲ್ಟ್ ಬಂತಲ್ಲ, ಅದೊಂದು ಆ ರಿಸಲ್ಟ್ ಅನ್ನು ಇವಳದು ಫೋನ್ ಅಲ್ಲಿ ಇದು ಇದೆಯಲ್ಲ, ಡಯಲ್ ಪ್ಯಾಡ್ ಇದೆಯಲ್ಲ, ಅದರಲ್ಲಿ ಓಪನ್ ಮಾಡಿ ಟೈಪ್ ಮಾಡ್ಲಿಕ್ಕೆ ಹೇಳಿದೆ ಆ ರಿಸಲ್ಟ್ ಅನ್ನು. ಅದಕ್ಕೆ ಕಾಲ್ ಮಾಡು ಅಂತ ಹೇಳಿದೆ, ಅದು ನನ್ನ ನಂಬರ್. ನೈಸ್ ನೈಸ್ ನೈಸ್.
ಸೊ ಅವಾಗ ರಶ್ಮಿತಾ ವಾಸ್ ಲೈಕ್ ಸ್ಮಾರ್ಟ್ ಆಸ್ ಅಂತ ಹೇಳಿದ್ರು. ಸೊ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ರಶ್ಮಿತಾ ಅವರ ಪಾತ್ರ ಎಷ್ಟಿದೆ ನಿಮ್ಮಿಬ್ಬರನ್ನ ಒಂದ್ ಮಾಡೋದ್ರೆ? ತುಂಬಾನೇ ಇದೆ, ಬಿಕಾಸ್ ಅವಳೇ ಸ್ಟಾರ್ಟ್ ಮಾಡಿದ್ದು. ನಮಗೆ ಅಂತ ಆ ಥಾಟೇ ಇರಲಿಲ್ಲ, ಓಕೆ ಲವ್ ಮಾಡಬೇಕು ಅನ್ನೋ ಥಾಟೇ ಇರಲಿಲ್ಲ. ಅವಳೇ ಇವ್ರ ಹತ್ರ ಹೋಗ್ಬಿಟ್ಟು ನೋಡಿ ಬ್ರಾಹ್ಮಣ್ ಹುಡುಗಿ ಚೆನ್ನಾಗಿದ್ದಾಳೆ ಆಗ್ಬೋದು ಅಂತ, ನನ್ನ ಹತ್ರ ನೋಡು ಬ್ರಾಹ್ಮಣ್ ಹುಡುಗ ಒಳ್ಳೆ ಪ್ರೊಫೆಷನ್ ಹಂಗೆ ಹಿಂಗೆ ಅಂತ ನನ್ನ ಹತ್ರ. ಸೊ ನಮ್ಮಿಬ್ರ ಹತ್ರ ಮಾತಾಡಿದಾಳೆ ಅಂತ ಇಬ್ರಿಗೂ ಗೊತ್ತಿಲ್ಲ. ಸೊ ಇಬ್ರ ಹತ್ರ ಮಾಡಿದಾಳೆ. ಅಂಡ್ ಅವಳು ನನ್ನ ರೂಮ್ಮೇಟ್ ಆಗಿದ್ಲು. ಸೊ ಒಟ್ಟಿಗೆ ಶೂಟಿಂಗ್ ಹೋಗ್ತಿದ್ವಿ ಬರ್ತಿದ್ವಿ ಅದೆಲ್ಲ. ಸೊ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ನೋಡಿ ನಮ್ಮಮ್ಮ ಹತ್ರ ಮಾತಾಡೋಣ. ನಮ್ಮಮ್ಮ ಹತ್ರ ಮಾತಾಡಿದಳು ಕೂಡ, ಆಂಟಿ ನೋಡಿ ಆಂಟಿ ತುಂಬಾ ಒಳ್ಳೆ ಹುಡುಗ ಹಾಗೆ. ನಮ್ಮಮ್ಮ ನಾನು ಊರಿಗೆ ಹೋದಾಗ ಹೋಳಿಗೆ ಕೊಟ್ಟು ಕಳ್ಸಿದ್ರು, ತಗೋ ಅವನಿಗೆ ಕೊಡು ಅಂತೆಲ್ಲ. ಯಪ್ಪ ತುಂಬಾ ಆಗಿದೆ ನಮ್ಮ ಪೇರೆಂಟ್ಸ್. ಸೊ ನಿಮ್ಗೆ ಕಷ್ಟ ಅಂತೂ ಏನು ಆಗ್ಲಿಲ್ಲ, ಎರಡು ಮನೆಯವ್ರನ್ನ ಒಪ್ಸೋದಂತೂ ಕಷ್ಟ ಆಗ್ಲಿಲ್ಲ ನಿಮ್ಮಿಬ್ರ ವಿಷಯದಲ್ಲಿ. ಓಕೆ. ಸೊ ರಶ್ಮಿತಾನಿಗೆ ನಾನು ಇವಾಗಲೂ ಐ ಥಿಂಕ್ ಓವರ್ ದಿಸ್ ಇಂಟರ್ವ್ಯೂ ಐ ವುಡ್ ಲೈಕ್ ಟು ಶೇರ್ ಮೈ ಗ್ರಾಟಿಟ್ಯೂಡ್ ಟು ಹರ್ ಆಕ್ಚುಲಿ, ಬಿಕಾಸ್ ಪಾಪ ತುಂಬಾ ಎಫರ್ಟ್ ಹಾಕಿದಾಳೆ. ಅದು ಬೇರೆ ನಾನು ಸ್ವಲ್ಪ ಏನ್ ಹೇಳ್ತಾರೆ ತುಂಬಾ ಶೈ ಇದ್ದೆ ಅವಾಗ. ಅಂಡ್ ನನ್ನ ಮೈಂಡ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಅವಳೊಂದು ಏನ್ ಹೇಳ್ತಾರೆ ಅದೊಂದು ಸಾಹಸ ಅವಳದು, ರೈಟ್? ಸೊ ಒನ್ ಆಫ್ ದ ರೀಸನ್ಸ್ ಫಾರ್ ಮೀ ಟು ಸೇ ಓಕೆ ಟು ಹರ್ ಇಸ್ ಮನೆದು ಹೋಳಿಗೆ. ಸೊ ಓಕೆ, ಅವ್ರು ಚೆನ್ನಾಗಿ ಪ್ರಪೋಸ್ ಮಾಡಿಲ್ಲ ಫಸ್ಟ್ ಟೈಮ್. ಸೊ ಏನಾದ್ರೂ ಆಸೆ ಇದೆಯಾ ಪುನಃ ಅವ್ರ ಹತ್ರ ಒಂದು ಒಳ್ಳೆ ರೊಮ್ಯಾಂಟಿಕ್ ಪ್ರಪೋಸಲ್? ಎಷ್ಟು ಆಸೆ ಇಟ್ಕೊಂಡ್ರು ಮಾಡೋದಷ್ಟೇ ಅವರು. ಒಂದ್ ಟ್ರೈ ಮಾಡೋಣ ಇವಾಗ, ಒಂದ್ ಟ್ರೈ ನೋಡೋಣ. ವಿಲ್ ರೀಕ್ರಿಯೇಟ್ ನೋಡೋಣ. ವಿ ಆಲ್ಸೋ ವಾಂಟ್ ಟು ಸೀ. ಇನ್ಸ್ಟಾಗ್ರಾಮ್ ಮೀಮ್ ಫೆಸ್ಟ್ ಆಗುತ್ತೆ. ಐ ಆಮ್ ಸೋ ಸಾರಿ, ನನ್ನ ಹತ್ರ ರೆಡ್ ರೋಸ್ ಅಂತೂ ಇಲ್ಲ, ನೀವು ಹಂಗೆ ಮಾಡ್ಬೇಕು. ಆಗಲ್ಲ ಇದು ಇವತ್ತು ಫುಲ್ ನೋಡೋಣ, ವಿಲ್ ಟ್ರೈ. Hey baby, can I tell you something? No, please. Propose ಮಾಡಾಗ He called you baby, ನಿಮಗೆ ಖುಷಿ ಆಗಬೇಕು. I love you baby. ನೋಡಿ ಪ್ರಾಬ್ಲಮ್ ನಂದು ಮಾತ್ರ. ನೀವು ವಾಪಸ್ ರಿಯಾಕ್ಟ್ ಮಾಡಬೇಕು ತಾನೆ. ಹೌದು, ಕಿತ್ತೋಗಿರೋ ರಿಯಾಕ್ಷನ್ ಕೊಟ್ರೆ ನಾನು ಪ್ರಪೋಸ್ ಮಾಡಿ ಹೆಂಗೆ ಮಾಡಕ್ಕಾಗುತ್ತೆ? ರೋಲ್ ಕ್ಯಾಮ್ರಾ ಆಕ್ಷನ್. Hi. Hi. My name is Akash. My name is Radhika. Hi. Okay. Can I tell you something? Yeah. Promise me that you will not slap me. No, I'm not happy. Promise? Yeah. Okay. Do you believe in love at first sight? I was not, but I think I should believe. You better believe because I love you. I love you too. That sound. Manga. See, ನಂದು ಅದು ಇವ್ರು ಫುಲ್ ಅಲ್ಲ. ಪ್ರೊಫೆಷನಲ್ ಆಕ್ಟರ್ ತರ ಮಾಡಿದ್ರು ಅವರು. ಸರಿ ಇರ್ಬೇಕಲ್ಲ. ಹೌದು, ಮೆಜಿಷಿಯನ್ ಆಗ್ಬೇಕು ಅಂತ ಆ ಥಾಟ್ ಅಥವಾ ಅದರ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಲೈಫ್ ಅಲ್ಲಿ ಹೇಗೆ? ಚೈಲ್ಡ್ಹುಡ್ ಇಂದನೂ ನಂದು ಆಕ್ಚುಲಿ ಇಂಟ್ರೆಸ್ಟ್ ಇತ್ತು. ಮಿಸ್ಟ್ರಿ, ಎನಿಥಿಂಗ್ ಮಿಸ್ಟೀರಿಯಸ್, ಸ್ಪಿರಿಚುವಾಲಿಟಿ ಆಗಲಿ, ಆಕಲ್ಟ್ ಆಗಲಿ, ಮ್ಯಾಜಿಕ್ ಆಗಲಿ, ಇದರಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು. ಸೊ ಅವಾಗ ಇಂಟರ್ನೆಟ್ ಇರಲಿಲ್ಲ, ರಿಸೋರ್ಸಸ್ ತುಂಬಾ ಕಮ್ಮಿ ಇತ್ತು. ಸೊ ನಾನು ಯಾವುದೇ ಐ ವಾಸ್ ರೀಡಿಂಗ್ ಅ ಲಾಟ್ ಆಫ್ ಬುಕ್ಸ್ ಅವಾಗಲೇ. ನಾನು ಚೈಲ್ಡ್ಹುಡ್ ಇಂದ ನನಗೆ ರೀಡಿಂಗ್ ತುಂಬಾ ಇಂಟ್ರೆಸ್ಟ್. ಸೊ ನಾನು ಅವಾಗ ಮ್ಯಾಜಿಕ್ದು ಬುಕ್ಸ್ ಆಗಲಿ, ಸ್ಪಿರಿಚುವಾಲಿಟಿದು ಬುಕ್ಸ್ ಆಗಲಿ ಇದೆಲ್ಲ ಓದ್ತಾ ಇದ್ದೆ. ಸೊ ಮ್ಯಾಜಿಕ್ದು ಬುಕ್ಸ್ ಓದಿ ಸ್ವಲ್ಪ ಮ್ಯಾಜಿಕ್ ಟ್ರಿಕ್ಸ್ ಕಲಿತಾ ಇದ್ದೆ. ಮಂಗಳೂರಲ್ಲಿ ಸ್ಕೂಲ್ ಬುಕ್ ಕಂಪನಿ ಅಂತ ಒಂದು ಇದೆ, ಏನ್ ಹೇಳ್ತಾರೆ ಬುಕ್ ಸ್ಟಾಲ್ ಇದೆ. ಇವಾಗ್ಲೂ ಇದೆ ಅದು. ಇಟ್ಸ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್. ಇಟ್ಸ್ ಲೈಕ್ ಇಟ್ಸ್ ಅ ಮೆಮರಿ ಫಾರ್ ಮಿ. ಸೊ ಅಲ್ಲಿಂದ 101 ಮ್ಯಾಜಿಕ್ ಟ್ರಿಕ್ಸ್ ಬುಕ್ ಅಂತ ತಗೊಂಡಿದ್ದೆ ನಾನು. ಅದು ನೋಡಿ ನಾನು ತಾಯಿಗೆ ತಂಗಿಗೆಲ್ಲ ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಿದ್ದೆ. ದೆನ್ ಉದಯ್ ಜಾದೂಗರ್ ಅವ್ರದ್ದು ಮ್ಯಾಜಿಕ್ ಹಿಟ್ ಬರ್ತಾ ಇತ್ತು, ಕರಾವಳಿ ಉತ್ಸವ ಅಂತ ಮಂಗಳೂರಲ್ಲಿ ಇತ್ತು. ಸೊ ಐ ಯೂಸ್ ಟು ಬೈ ಸ್ಮಾಲ್ ಸ್ಟಫ್ ಅಂಡ್ ಆಲ್ ದಟ್ ಅಂಡ್ ಯೂಸ್ ಟು ಪರ್ಫಾರ್ಮ್. ಮತ್ತೆ ಡೇವಿಡ್ ಬ್ಲೇನ್ ಅಂತ ಒಬ್ರು ಮೆಜಿಷಿಯನ್ ಇದ್ದಾರೆ, ಫೇಮಸ್ ಮೆಜಿಷಿಯನ್. ಐ ಡೋಂಟ್ ನೋ ಇಫ್ ಯು ನೋ ಹಿಮ್. ಸೊ ಅವಾಗ ಒಂದು AX ಅಂತ ಒಂದು ಚಾನೆಲ್ ಬರ್ತಾ ಇತ್ತು. ಅದರಲ್ಲಿ ಡೇವಿಡ್ ಬ್ಲೇನ್ ಸ್ಟ್ರೀಟ್ ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಲೈಕ್ ಹಿ ಯೂಸ್ ಟು ವಾಕ್ ಆನ್ ದ ಸ್ಟ್ರೀಟ್ಸ್ ಅಂಡ್ ಆರ್ಡಿನರಿ ಆಬ್ಜೆಕ್ಟ್ಸ್ ಹಿಡ್ಕೊಂಡು ಮ್ಯಾಜಿಕ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಕಾರ್ಡ್ಸ್ ಆಗಲಿ, ಕಾಯಿನ್ಸ್ ಆಗಲಿ, ಸಿಗರೇಟ್, ಮನಿ, ಸ್ಪೆಕ್ಸ್, ಮೈಂಡ್ ರೀಡಿಂಗ್. ನನಗೆ ಆ ಟೈಪ್ ಆಫ್ ಮ್ಯಾಜಿಕ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಆ ಬಾಕ್ಸಸ್, ಒಂದು ಏನ್ ಹೇಳ್ತಾರೆ ಸ್ಪೆಷಲ್ ಬಾಕ್ಸ್ ಎಲ್ಲ ಯೂಸ್ ಮಾಡಿ ಮ್ಯಾಜಿಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಜನರಿಗೆ ಅದ್ರ ಮೇಲೆ ಒಂದು ಡೌಟ್ ಇತ್ತು. ಬಟ್ ಕಾರ್ಡ್ಸ್ ಆಗಲಿ, ಕಾಯಿನ್ಸ್, ಸಿಗರೇಟ್, ಸ್ಪೆಕ್ಸ್ ಇದ್ರಲ್ಲೆಲ್ಲ ಏನ್ ಡೌಟ್ ಬರ್ತದೆ, ರೈಟ್? ಇಟ್ಸ್ ಪ್ಯೂರ್ಲಿ ಅವರ್ ಸ್ಕಿಲ್. ಸೊ ಅಲ್ಲಿ ನಂಗೆ ಮ್ಯಾಜಿಕ್ ಹವ್ಯಾಸ ಆಗಿ ಸ್ಟಾರ್ಟ್ ಆದದ್ದು. ಬೈ ದ ಟೈಮ್ ಐ ರೀಚ್ ಮೈ ಇಂಜಿನಿಯರಿಂಗ್ ಲೈಕ್ ಎಜುಕೇಶನ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ ನಾನು ಅವಾಗ. ಸೊ ಅದರ ನಂತರ ಎಲ್ಲಿ ಮಾಡಿದ್ದು ಇಂಜಿನಿಯರಿಂಗ್? ನಿಟ್ಟೆ.
1 year ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡಿದೆ 2009 to 2010 ಮಂಗಳೂರಲ್ಲಿ. 2010 ಅಲ್ಲಿ ಕ್ರೂಸ್ ಶಿಪ್ ಅಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಸಿಕ್ತು. 2 ವರ್ಷ ನಾನು US ಅಲ್ಲಿ ಕ್ರೂಸ್ ಶಿಪ್ ಅಲ್ಲಿ ಕ್ಲೋಸ್ ಅಪ್ ಮ್ಯಾಜಿಷಿಯನ್ ಆಗಿ ಪರ್ಫಾರ್ಮ್ ಮಾಡಿದೆ. ಓಕೆ ಅಲ್ಲಿಂದ ನಂದು ಕರಿಯರ್ ಆಫ್ಟರ್ ಕೇಮ್ ಬ್ಯಾಕ್ ಟು ಇಂಡಿಯಾ ಐ ಕಂಟಿನ್ಯೂಡ್ ಇಟ್. ಓಕೆ, ವೆರಿ ನೈಸ್. ಸೊ ಮೈಂಡ್ ರೀಡಿಂಗ್ ಕೂಡ ಮಾಡ್ತೀರಾ ಅಂತ ಗೊತ್ತಾಯಿತು. ಸೊ ಈ ಮದುವೆ ಎಲ್ಲ ಆದ್ಮೇಲೆ ಈ ಫ್ಯಾಮಿಲಿ ಡ್ರಾಮಾಗಳಿಗೆ ಮೈಂಡ್ ರೀಡಿಂಗ್ ಏನಾದರೂ ಯೂಸ್ ಆಯ್ತಾ? ಇಲ್ಲ, ನನಗೆ ಇವಳದು ಮೈಂಡ್ ರೀಡ್ ಮಾಡ್ಲಿಕ್ಕೆ ಆಯ್ತು. ಅದರಿಂದ ಆಯ್ತಾ? ಧೈರ್ಯದಲ್ಲಿ ಪ್ರಪೋಸ್ ಮಾಡಿದೆ. ಓ, ಸೊ ಆಕ್ಚುಲಿ ಮೆಂಟಲಿಸ್ಟ್ ಕೂಡ ಹುಡುಗಿಯರದು ಮೈಂಡ್ ರೀಡ್ ಮಾಡೋದು ಸ್ವಲ್ಪ ಕಷ್ಟ. ಕಷ್ಟ ಆಗುತ್ತೆ. ಅದಕ್ಕೆ ಕೇಳ್ತಾ ಇದೀನಿ ನಾನು, ಫ್ಯಾಮಿಲಿ ಮದುವೆ ಆದ್ಮೇಲೆ ಹೆಲ್ಪ್ ಆಗುತ್ತೆ ಇದು ಅಂತ. ಇವಳದು ತಾಯಿದು ಮೈಂಡ್ ರೀಡ್ ಮಾಡ್ಲಿಕ್ಕೆ ಕಷ್ಟ. ಓಕೆ. ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ, ಓ, ಓಕೆ. ಫುಲ್ ಸ್ಟ್ರೈಟ್ ಫೇಸ್ ಇಟ್ಕೊಳ್ತಾರೆ. ಅವ್ರಿಗೆ ನಂಗೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಮಾತಾಡುವಾಗ ಕಾಲಲ್ಲಿ ಮಾತಾಡುವಾಗ ಫುಲ್ ಭಯ ನಂಗೆ. ಓಕೆ, ಅವ್ರದ್ದು ಟೋನ್ ಕೂಡ ಏನ್ ಹೇಳ್ತಾರೆ, ಪಾಸಿಟಿವ್ ಟೋನ್ಸ್ ಅಲ್ಲ, ನೆಗೆಟಿವ್ ಟೋನ್ಸ್ ಅಲ್ಲ, ನ್ಯೂಟ್ರಲ್ ಟೋನ್ ಅಲ್ಲಿ ಮಾತಾಡಿದ್ದಾರೆ. ನಿಮ್ಮಿಬ್ಬರಿಗೆ ಇಷ್ಟ ಆಗಿದೆ, ನೀವು ಒಬ್ರನ್ನೊಬ್ರು ಒಳ್ಳೆ ನೋಡ್ಕೊಳ್ಬೇಕು. ನಂಗೆ ಈಗ ಇದು ಸ್ಕೂಲ್ದು ಪ್ರಿನ್ಸಿಪಲ್ ಹತ್ರ ಕಾಲಲ್ಲಿ ಮಾತಾಡಿದಾಗ ಫೀಲಿಂಗ್. ಸೊ ನಂಗೆ ಅವ್ರ ತಾಯಿ ನೋಡುವಾಗ ಸ್ವಲ್ಪ ಇನಿಷಿಯಲಿ ಭಯ ಆಯ್ತು. ಇವಾಗ ಲೈಕ್ ವಿ ಆರ್ ಲೈಕ್ ಫ್ರೆಂಡ್ಸ್. ಏನ್ ಡ್ರಾಮಾ ಇರ್ಲಿಲ್ಲ ಬೇಸಿಕಲಿ. ನಾನು ಪ್ರಪೋಸ್ ಮಾಡಿದ ನಂತರ ಅಟ್ಲೀಸ್ಟ್ ಅವ್ರ ಸೈಡ್ ಇಂದ ಸ್ವಲ್ಪ ಥಿಂಕ್ ಮಾಡಿ, ಸ್ವಲ್ಪ ನನಗೊಂದು ಏನ್ ಹೇಳ್ತಾರೆ ಡ್ರಾಮಾ ಬೇಕಿತ್ತು. ವಿ ಆರ್ ಲೈಕ್ ಇಟ್ಸ್ ಸೋ ಸ್ಮೂತ್, ತುಂಬಾ ಈಸಿ ಆಗಿ ಹೋಗ್ಬಿಡ್ತು. ಅವಳು ಹೇಳಿದ್ಲು ಏನ್ ಡ್ರಾಮಾ ಇಲ್ಲ ಅಲ್ಲ. ಬಟ್ ಈ ತರ ಇಷ್ಟು ಬೇಗ ಎಲ್ಲ ಆಗ್ತಿತ್ತು ಅಂದ್ರೆ ಇನ್ ಸ್ವಲ್ಪ ದಿನ ಲವ್ ಮಾಡ್ಬೋದಾಗಿತ್ತು ಅಂತ. ನಾನು ಅವಳಿಗೆ ಪ್ರಪೋಸ್ ಮಾಡಿದ ಟೈಮ್ ಆಗ್ಲಿ, ನಾವು ಎಂಗೇಜ್ ಆಗಿದ್ದ ಟೈಮ್ ಆಗ್ಲಿ, ನಮ್ದು ಮದುವೆ ಟೈಮ್ ಆಗ್ಲಿ, ಎವ್ರಿಥಿಂಗ್ ವಾಸ್ ಗುಡ್. ಯಾಕಂದ್ರೆ ನಾವು ಮದುವೆ ಆಗಿ 2 weeks ನಂತರ ಲಾಕ್ಡೌನ್ ಆಗಿದೆ. ಸೊ ಒಂದ್ ವೇಳೆ ಮದುವೆ ಡಿಲೇ ಆಗ್ತಿದ್ರೆ she would have been stuck in her house in while she was acting. Okay, ಅವ್ರದ್ದು ಸೀರಿಯಲ್ ಬೇರೆ ಸ್ಟಾಪ್ ಆಗಿತ್ತು ಅವಾಗ. ಸೊ ಅವ್ರಿಗೆ ಮಂಗಳೂರು ಹೋಗ್ಲಿಕ್ಕೂ ಅಲ್ಲ, ಈ ಕಡೆಯಿಂದ ನಮ್ಮ ಮನೆಗೆ ಬರ್ಲಿಕ್ಕೂ ಅಲ್ಲ. she would have been alone ಅವ್ರ ಮನೆಯಲ್ಲಿ, ರೈಟ್? ಸೊ ಆ ಆಂಗಲ್ ಎಲ್ಲ ಥಿಂಕ್ ಮಾಡುವಾಗ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಹಾಗೆ ಸೊ ಇನ್ನೊಂದೇನಂದ್ರೆ ಆರ್ಟಿಸ್ಟ್ ಅಂಡ್ ಆರ್ಟಿಸ್ಟ್, ಹೌದು, ಅದು ಮ್ಯಾಚ್ ಆಗುತ್ತೆ. ಸೊ ನಂಗೆ ಅದು ತುಂಬಾ ಲೈಕ್ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಅಸ್ ಆಕ್ಚುಲಿ. ನನ್ನನ್ನು ಆರ್ಟಿಸ್ಟ್ ಆಗಿ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು ಅವಳು ಯಾಕಿದ್ದಾಳೆ ಅಂದ್ರೆ ಶಿ ಇಸ್ ಆಲ್ಸೋ ಅನ್ ಆರ್ಟಿಸ್ಟ್. ಇನ್ ಕೇಸ್ ಏನಾದ್ರೂ ರಾಧಿಕಾಗೆ ಮತ್ತೆ ಪುನಃ ಅವಕಾಶಗಳು ಸಿಕ್ಕರೆ ನಟನೆಗೆ, ಸೊ ನಾನು ಹೇಳಿದ್ದೀನಿ ಅವಳಿಗೆ ಹೋಗು ಅಂತ. ಫಸ್ಟ್ ದಿನ ಹೇಳ್ತಿದ್ರು ನೀನು ಹೋಗು ಅಂತ. ನಾನೇ ಕೇಳೋದು, ನಾನೀಗ ಹೀರೋಯಿನ್ ಆದ್ರೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಇರುತ್ತೆ, ನಿಂಗೇನು ಅನ್ಸಲ್ವಾ, ನೀನು ಓಕೆನಾ ಅಂತ. ಪ್ರೊಫೆಷನಲ್ ಆಗಿ ನೋಡಿದ್ರೆ ದಟ್ಸ್ ಓಕೆ, ಹಸ್ಬೆಂಡ್ ಆಗಿ ನೋಡಿದ್ರೆ ಸ್ವಲ್ಪ ಆಗುತ್ತೆ ಪ್ರಾಬ್ಲಮ್, ಸ್ವಲ್ಪ ಒಂದು ಒಳಗಡೆ ಆಗುತ್ತೆ. ಬಟ್ ಅದು ಇನಿಷಿಯಲಿ ಇತ್ತು, ಅದು ಲೈಕ್ ಸ್ವಲ್ಪ ಗೆಟ್ ಯೂಸ್ ಟು ಆಗ್ಲಿಕ್ಕೆ ಟೈಮ್ ತಗೊಳ್ತದಲ್ಲ. ಬಟ್ ಯಾ, ಇಟ್ಸ್ ಪಾರ್ಟ್ ಆಫ್ ದ ಜಾಬ್, ಸೊ ಇಟ್ಸ್ ಫೈನ್. ಸೊ ಮೈಂಡ್ ರೀಡಿಂಗ್ ಹೇಗ್ ಮಾಡ್ತೀರಾ ಅಂದ್ರೆ ಏನಾದ್ರೂ ಒಂದು ಟಿಪ್ಸ್ ಹೇಳ್ಬೋದಾ? ಇವಾಗ ಓಕೆ, ರಾಧಿಕಾ ಅವ್ರಿಗೆ ಇವಾಗ ಏನ್ ಯೋಚನೆ ಮಾಡ್ತಿರ್ಬೋದು ಅವರು ಅಂತ, ಹಂಗೇನಾದ್ರೂ ಹೇಳಕ್ಕಾಗುತ್ತಾ? ಸಿ, ಮೈಂಡ್ ರೀಡಿಂಗ್ ಆಸ್ ಅನ್ ಆರ್ಟ್ ಫಾರ್ಮ್ ಅಂತ ಹೇಳಿದ್ರೆ, ಸಿ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಒಂದು ಸಬ್ ಕ್ಯಾಟಗರಿ ಆಗ್ತದೆ. ಓಕೆ, ನನ್ನ ಹತ್ರ ಏನು ಸೂಪರ್ ನ್ಯಾಚುರಲ್ ಪವರ್ಸ್ ಇಲ್ಲ. ಓಕೆ, ಬಟ್ ಯು ಹ್ಯಾವ್ ಟು ಜನರಲಿ ರೀಡ್ ಸಂಬಡಿ. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಮತ್ತೆ ಅವರು ಯಾವ ಡೈರೆಕ್ಷನ್ ಅಲ್ಲಿ ಫೇಸ್ ಆಗಿ ಕೂತ್ಕೊಂಡಿದ್ದಾರೆ, ಅದೆಲ್ಲ ನಿಮಗೆ ಸರ್ಟನ್ ಲೆವೆಲ್ ಆಫ್ ಒಂದು 10 to 20% ರೀಡಿಂಗ್ ಕೊಡ್ತದೆ ಆಕ್ಚುಲಿ ಜನರಲಿ. Okay, it's not to do anything to do with mind reading. It is generally reading somebody, which anybody can do if they pay close attention ಅಂತ ಹೇಳ್ಬೋದು. So mind reading is completely based out of tricks. Completely based out of sleight of hand, science, psychology, hypnosis. ಇದನ್ನೆಲ್ಲ ಯೂಸ್ ಮಾಡ್ತದೆ ಮೈಂಡ್ ರೀಡಿಂಗ್ ಆರ್ಟ್ ಫಾರ್ಮ್. ಸೊ ಪರ್ಸನಲ್ ಲೈಫಿಗೆ ಎಷ್ಟು ಯೂಸ್ ಆಗುತ್ತೆ ಮೈಂಡ್ ರೀಡಿಂಗ್? ಪರ್ಸನಲ್ ಲೈಫ್ಗೆ ನಾನು ಆಕ್ಚುಲಿ ಅದರಲ್ಲಿ ಇನ್ಫ್ಲೂಯೆನ್ಸ್ ಅಂತ ಒಂದಿದೆ, ಒಂದು ಟಾಪಿಕ್ ಇದೆ ಮೈಂಡ್ ರೀಡಿಂಗ್ ಅಲ್ಲಿ. ಸೊ ಒಬ್ರಿಗೆ ನಾನ್ ವರ್ಬಲಿ ಆಗ್ಲಿ ವರ್ಬಲಿ ಆಗ್ಲಿ ಅವ್ರು ಏನ್ ಹೇಳ್ಬೇಕು ಅಂತ ನಿಮ್ಗೆ ಆಸೆ ಇದೆ, ನೀವು ಅದನ್ನ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬೋದು, ನಾನ್ ವರ್ಬಲಿ ಕೂಡ ವರ್ಬಲಿ ಕೂಡ. ಸೊ ಆತರ ಸ್ವಲ್ಪ ಟೆಕ್ನಿಕ್ಸ್ ನಾನು ಇವಳಿಗೆ ಯೂಸ್ ಮಾಡಿದ್ದೀನಿ. ಇವಳಿಗೆ ಗೊತ್ತಿಲ್ಲ ನಾನು ಎಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಅಷ್ಟೇ, ಅದನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಈ ಇಂಟರ್ವ್ಯೂ ಅಲ್ಲಿ ಅವಳಿಗೆ ಶಾಕ್ ಆಗಿರ್ಬೋದು. ಬಟ್ ದೆನ್ ಐ ಹ್ಯಾವ್ ಯೂಸ್ ಇಟ್, ಬಟ್ ದೆನ್ ಐ ಡೋಂಟ್ ಯೂಸ್ ಇಟ್ ಫಾರ್ ಮೈ ಏನ್ ಹೇಳ್ತಾರೆ, ಫಾರ್ ಬ್ಯಾಡ್ ಥಿಂಗ್ಸ್. ಒಳ್ಳೆ ವಿಷಯದಲ್ಲಿ ಮಾತ್ರ ಮಾಡ್ತಾರೆ. ಓಕೆ, ಸೊ ಇವಾಗ ನಾರ್ಮಲ್ ಆಗಿ ಒಂದು ಫ್ಯಾಮಿಲಿ, ಅದು ಸೆಲೆಬ್ರಿಟಿ ಇರ್ಬೋದು, ಕಾಮನರ್ ಇರ್ಬೋದು, ಇವಾಗ ಯಾರಿಗೆ ಮ್ಯಾಚ್ ಆದ್ರೂ ಅತ್ತೆ ಸೊಸೆಗೆ ಮ್ಯಾಚ್ ಆಗಲ್ಲ. ಆಯ್ತಾ? ಕ್ಯಾನ್ ವಿ ಕಟ್ ದಿಸ್? ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? This is more trickier than magic. So see, ultimately I think as a son and as a husband ನಾವು ಎರಡು ರೋಲ್ ಪ್ಲೇ ಮಾಡ್ಲಿಕ್ಕಿದೆ. ನಾನು ಆದಷ್ಟು ಅತ್ತೆ ಮತ್ತೆ ಸೊಸೆಗೆ ಏನಾದರೂ ಇದು ಗಲಾಟೆ ಇದ್ರೆ ನಾನು ಅದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಗಲಾಟೆ ಮಾಡಿಲ್ಲ. ಇಟ್ಸ್ ಲೈಕ್
ನಮ್ಮ ಒಪಿನಿಯನ್ಸ್ ಮ್ಯಾಚ್ ಆಗಲ್ಲ ಅಷ್ಟೇ. ಅದು ಬಿಟ್ರೆ ಪರ್ಸನಲಿ ಅವ್ರು ನನಗೆ ಏನಾದ್ರು ಇದು ಮಾಡೋದು ಆ ಥರದ್ದು ಯಾವತ್ತೂ ಆಗಿಲ್ಲ. ಅಂಡ್ ಇವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಾರೆ ಅದನ್ನ ಕೂಡ. ಸೊ ಅಲ್ಟಿಮೇಟ್ಲಿ ನಾನು ಪಿಕ್ಚರ್ಗೆ ಎಂಟರ್ ಆಗ್ಬೇಕಾದ್ರೆ ಇಟ್ ಶುಡ್ ಬಿ ಎಸ್ಕಲೇಟೆಡ್ ಟು ದ್ಯಾಟ್ ಲೆವೆಲ್. ಅವಾಗ ಮಾತ್ರ ನಾನು ಪಿಕ್ಚರ್ಗೆ ಎಂಟರ್ ಆಗ್ತೇನೆ. ಓಕೆ. ಸೊ ಅವಾಗ ನಾನು ಕೇಳ್ತೀನಿ ಇವ್ರ ಸೈಡ್ ಸ್ಟೋರಿ ಅವ್ರ ಸೈಡ್ ಸ್ಟೋರಿ ಕೇಳ್ತೀನಿ. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಟ್. ಸೊ ಎರಡೂ ಸೈಡ್ ಸ್ಟೋರಿ ಕೇಳಿದ್ಮೇಲೆ ಮಾಂಕ್ ಆಗಿದ್ರೆ ಒಳ್ಳೇದಾಗಿತ್ತು. ಬಂದಿದೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.